ಲೇಡೀಸ್ ಅಂಡ್ ಜೆಂಟ್ಲ್ಮನ್, ಬೆಂಗಳೂರಿನಲ್ಲಿ ಅತ್ಯಂತ ಪುರಾತನ ದೇವಾಲಯಗಳಲ್ಲಿ ಒಂದು ಗವಿ ಗಂಗಾಧರೇಶ್ವರ ದೇಗುಲ. ಸುಗ್ಗಿ ಹಬ್ಬ ಸಂಕ್ರಾಂತಿಯ ದಿನದಂದು ಶಿವಲಿಂಗಕ್ಕೆ ಸೂರ್ಯಾಭಿಷೇಕ ನಡೆಯೋದೇ ಗವಿ ಗಂಗಾಧರೇಶ್ವರ ದೇವಾಲಯದ ವಿಶೇಷ. ಹಾಗಾದ್ರೆ ಸೂರ್ಯ ಮಜ್ಜನ ಪವಾಡದ ಕಥೆ ಏನು ಅಂತ ತಿಳಿದುಕೊಳ್ಳೋಣ ಬನ್ನಿ. ಎಸ್ ವೀಕ್ಷಕರೇ, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ನಾನು ಪವಿತ್ರ. ಸಿಲಿಕಾನ್ ನಗರಿ ಅಂತಾನೆ ಕರೆಸಿಕೊಳ್ಳುವಂತಹ ಬೆಂಗಳೂರಿಗೆ 10 ಹಲವು ಹೆಸರುಗಳಿವೆ. ಅದರಲ್ಲಿ ಬಹಳ ಹಳೆಯ ಹೆಸರು ಅಂದ್ರೆ ಕಲ್ಯಾಣ ನಗರಿ. ಯಾಕಂದ್ರೆ ಬೆಂಗಳೂರಿನಲ್ಲಿ ದೇವಸ್ಥಾನಗಳಿಗೇನು ಕಡಿಮೆ ಇಲ್ಲ. ಪ್ರತಿಯೊಂದು ಬಡಾವಣೆಯಲ್ಲೂ ಕನಿಷ್ಠ ಅಂದ್ರೂ ಕೂಡ 2 ದೇವಸ್ಥಾನಗಳಾದ್ರೂ ಸಿಗುತ್ತೆ. ಅಷ್ಟೇ ಅಲ್ಲದೆ ಇಲ್ಲಿರುವಂತಹ ಹಲವು ದೇವಾಲಯಗಳಿಗೆ ಶತಮಾನಗಳ ಇತಿಹಾಸವಿದೆ. ಇನ್ನು ಸುಗ್ಗಿ ಹಬ್ಬದಂದು ಎಲ್ಲರ ಚಿತ್ತ ಹಾರೋದೇ ಗವಿ ಗಂಗಾಧರೇಶ್ವರನ ದೇವಾಲಯದತ್ತ. ಅದಕ್ಕೆ ಕಾರಣವೇ ಸೂರ್ಯ ಮಜ್ಜನದ ಪವಾಡ. ಎಸ್, ಬೆಂಗಳೂರಿನ ಹೃದಯ ಭಾಗದಲ್ಲಿರುವಂತಹ ಬಸವನಗುಡಿಯ ಪಕ್ಕದ ಕೆಂಪೇಗೌಡ ನಗರ ಅಂದ್ರೆ ಗವಿಪುರಂ ಗುಟ್ಟಹಳ್ಳಿಯಲ್ಲಿರುವಂತಹ ಶ್ರೀ ಗವಿ ಗಂಗಾಧರೇಶ್ವರ ಸ್ವಾಮಿ ದೇವಾಲಯ. ಇದು ಗುಹಾಂತರ ದೇವಾಲಯವೂ ಹೌದು. ಈ ಗುಹಾಂತರ ದೇವಾಲಯ 10 ಹಲವು ವೈಶಿಷ್ಟ್ಯಗಳಿಂದ ಕೂಡಿದೆ. ಈ ದೇವಾಲಯ ಪೂರ್ವಜರ ವಾಸ್ತು ವಿನ್ಯಾಸದ ಕಲಾ ನೈಪುಣ್ಯಕ್ಕೆ ಸಾಕ್ಷಿಯಾಗಿದೆ. ಸ್ವಯಂಭೂ ಎಂದೇ ಪ್ರಸಿದ್ಧವಾಗಿರುವಂತಹ ಗವಿ ಗಂಗಾಧರ ದೇವಾಲಯದಲ್ಲಿ ಸಪ್ತ ಋಷಿಗಳಲ್ಲಿ ಒಬ್ಬರಾದಂತಹ ಗೌತಮ ಮಹರ್ಷಿಗಳು ತಪಸ್ಸು ಮಾಡಿದ್ರಂತೆ. ಈ ದೇವಾಲಯ ಗರ್ಭಗುಡಿಯ ಸುತ್ತ ಇರುವಂತಹ ಗುಹಾ ಮಾರ್ಗದಲ್ಲಿ ಗೌತಮ ಮಹರ್ಷಿಗಳು ಮತ್ತು ಭಾರದ್ವಾಜ ಮುನಿಗಳ ಮೂರ್ತಿಗಳನ್ನ ಕಾಣಬಹುದು. ಹಾಗೆ ಮುಂದೆ ಸಾಗಿದ್ರೆ ಸಪ್ತ ಮಾತೃಕಿಯರ ವಿಗ್ರಹಗಳು ಇಲ್ಲಿವೆ. ಗವಿ ಗಂಗಾಧರ ದೇವಾಲಯದ ವಿಗ್ರಹವು ದಕ್ಷಿಣಾಭಿಮುಖವಾಗಿದ್ದು ಪಾರ್ವತಿ ದೇವಿ ಶಿವನ ಬಲಭಾಗದಲ್ಲಿ ಆಸೀನಳಾಗಿರೋದು ವಿಶೇಷ. ದೇವಾಲಯದ ಮುಂಭಾಗದಲ್ಲಿ ವಿಜಯನಗರ ಶೈಲಿಯ 14 ಕಂಬಗಳ ಮಂಟಪವಿದೆ. ಅಲ್ಲದೆ 2 ಸೂರ್ಯಪಾನ, ಚಂದ್ರಪಾನ, ಪೀನಪಾನ, ಢಮರುಗ ಹಾಗೂ ತ್ರಿಶೂಲದ ಎತ್ತರದ ಸ್ತಂಭಗಳಿವೆ. ಈ ಗುಹಾಂತರ ದೇವಾಲಯದಲ್ಲಿ 2 ಸುರಂಗ ಮಾರ್ಗಗಳಿವೆ. ಒಂದು ಸುರಂಗ ಕಾಶಿ ವಿಶ್ವನಾಥನ ಸನ್ನಿಧಿಗೂ, ಮತ್ತೊಂದು ಸುರಂಗ ತುಮಕೂರು ರಸ್ತೆಯ ದಾಬಸ್ಪೇಟೆಯ ಬಳಿ ಇರುವಂತಹ ಶಿವಗಂಗೆಗೆ ತಲುಪುತ್ತದೆ ಎನ್ನಲಾಗಿದೆ. ಕಾರ್ತೀಕ ಮಾಸದಲ್ಲಿ ಪ್ರತಿ ಸೋಮವಾರ ಗವಿ ಗಂಗಾಧರನಿಗೆ ವಿಶೇಷ ಪೂಜೆಯನ್ನ ಸಲ್ಲಿಸಲಾಗುತ್ತೆ. ಮಕರ ಸಂಕ್ರಾಂತಿಯಂದು ಗವಿ ಗಂಗಾಧರೇಶ್ವರನಿಗೆ ಸೂರ್ಯನ ಅಭಿಷೇಕವಾಗೋದೇ ದೇವಾಲಯದ ಪ್ರಮುಖ ವಿಶೇಷತೆಗಳಲ್ಲಿ ಒಂದು. ಪ್ರತಿ ವರ್ಷ ದಕ್ಷಿಣಯಾನದಿಂದ ಉತ್ತರಯಾನಕ್ಕೆ ಮಕರ ಸಂಕ್ರಾಂತಿಯ ದಿನದಂದು ಸೂರ್ಯ ತನ್ನ ಪಥವನ್ನ ಬದಲಿಸ್ತಾನೆ. ಈ ಸಮಯದಲ್ಲಿ ಸೂರ್ಯಾಸ್ತವಾಗುವ ವೇಳೆಗೆ ಸೂರ್ಯನ ಕಿರಣಗಳು ದೇವಾಲಯದ ಪಶ್ಚಿಮ ಭಾಗದಲ್ಲಿ ಕಿಟಕಿ ಮೂಲಕ ಒಳ ಬರ್ತಾನೆ. ಮೊದಲಿಗೆ ಲಿಂಗದ ಮುಂದಿರುವಂತಹ ನಂದಿಯ ಕೊಂಬುಗಳ ಮಧ್ಯದಿಂದ ನುಸುಳಿ ಶಿವಲಿಂಗಕ್ಕೆ ಪೂಜೆಯನ್ನ ಸಲ್ಲಿಸ್ತಾನೆ. ಶಿವಲಿಂಗದ ಮೇಲೆ ಕೆಲಕಾಲ ಸೂರ್ಯ ರಶ್ಮಿ ಸ್ಪರ್ಶಿಸುತ್ತಾಳೆ. ಶಿವನಿಗೆ ಭಾಸ್ಕರ ನಮಿಸುವ ಈ ಅದ್ಭುತ ರಸಕ್ಷಣವನ್ನ ನಿಜಕ್ಕೂ ವರ್ಣಿಸಲು ಸಾಧ್ಯವಿಲ್ಲ. ಇದನ್ನ ಶಿವನಿಗೆ ಸೂರ್ಯದೇವ ಸಲ್ಲಿಸುವಂತಹ ಪೂಜೆ ಅನ್ನುವಂತಹ ನಂಬಿಕೆ ಇದೆ. ಅಲ್ಲದೆ ಶಿವಲಿಂಗದ ಮೇಲೆ ಸೂರ್ಯ ರಶ್ಮಿ 2 ನಿಮಿಷಗಳ ಕಾಲ ಇದ್ರೆ ಅದನ್ನ ಶುಭ ಅಂತ ಹೇಳಿ ಪರಿಗಣಿಸಲಾಗಿದ್ದು, 2 ನಿಮಿಷಕ್ಕೂ ಮುಂಚೆಯೇ ಸೂರ್ಯ ಮರೆಯಾದ್ರೆ ಅಶುಭ ಎನ್ನಲಾಗಿದೆ. ಇದಕ್ಕೆ ಸಾಕ್ಷಿ ಅನ್ನುವಂತೆ ಕರೋನಾ ಸಂಕಷ್ಟ ಕಾಲದಲ್ಲಿ
ಮೋಡಗಳು ಕವಿದು ಸೂರ್ಯ ನಂದಿಯವರೆಗೂ ಅಷ್ಟೇ ಬಂದಿದ್ದ ಅಂತ ಹೇಳಿ ಅಲ್ಲಿನ ಅರ್ಚಕರು ಹೇಳಿದ್ದಾರೆ. ಇನ್ನು ಈ ವರ್ಷದ ಹಬ್ಬಕ್ಕೆ ಗುರುವಾರ ಸಂಜೆ 5:02ರಿಂದ 5:04ರವರೆಗೆ ಅಂದ್ರೆ 2 ನಿಮಿಷಗಳ ಕಾಲ ಶಿವನಿಗೆ ಭಾಸ್ಕರ ನಮಿಸಲಿದ್ದಾನೆ. ಭಕ್ತಾದಿಗಳು ವಿಸ್ಮಯವನ್ನ ಕಣ್ತುಂಬಿಕೊಳ್ಳಲು ದೇವಾಲಯದ ಹೊರಭಾಗದಲ್ಲಿ LED ವ್ಯವಸ್ಥೆಯನ್ನ ಮಾಡಲಾಗಿದೆ. ಪ್ರತಿ ವರ್ಷದಂತೆ ಈ ವರ್ಷವೂ ಸೂರ್ಯನ ಕಿರಣಗಳು ಶಿವಲಿಂಗವನ್ನ ಸ್ಪರ್ಶಿಸುವ ಅಪರೂಪದ ಹಾಗೂ ಅದ್ಭುತ ಕ್ಷಣಕ್ಕೆ ದೇವಸ್ಥಾನ ಸಾಕ್ಷಿಯಾಗಲಿದೆ. ಇದು ನಮ್ಮ ಪ್ರಾಚೀನರ ಶಿಲ್ಪಕಲೆಗೆ ಹಿಡಿದ ಕೈಗನ್ನಡಿಯಾಗಿದೆ. ಇದಾಗಿತ್ತು ಫೋಕಸ್ನ ಸ್ಪೆಷಲ್ ರಿಪೋರ್ಟ್. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.